ನಮಸ್ಕಾರ. ಅಯೋಧ್ಯೆಯಲ್ಲಿ 22ನೇ ತಾರೀಕು ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆದರೆ ಮೈಸೂರಿನ ಹಾರೋಹಳ್ಳಿಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಹಾರೋಹಳ್ಳಿ? ಕಾರಣ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತಾ ಇದೆ. ಈ ಹಾರೋಹಳ್ಳಿಯಲ್ಲಿ ಸಿಕ್ಕಂತಹ ಕೃಷ್ಣ ಶಿಲೆಯಲ್ಲಿ ಇದೀಗ 51 ಇಂಚಿನ ಬಾಲರಾಮನ ವಿಗ್ರಹವನ್ನು ಅರುಣ್ ಯೋಗಿನಾಥ್ ಅವರು ಕೆತ್ತಿದ್ದಾರೆ. ಅದು ಹಾರೋಹಳ್ಳಿಯಲ್ಲಿರುವಂಥ ಜಾಗ. ಆ ಜಾಗ ಈಗ ಬಹಳ ಪವಿತ್ರ ಜಾಗವಾಗಿದೆ. ಆ ಜಾಗದಲ್ಲಿ ಈಗ ಚಪ್ಪರ ಹಾಕಿ ಅಲ್ಲಿಯ ಊರವರು ಸಂಭ್ರಮಿಸ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ನಡೆಯುವಂಥ ಪೂಜೆಗೆ ಮೈಸೂರು ಮಹಾರಾಜರಾದಂತಹ ಯದುವೀರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ಊರವರೆಲ್ಲ ಸೇರಿ ಸಂಭ್ರಮ ಪಡ್ತಾ ಇದ್ದಾರೆ. ನೋಡಿ, ಇದು ಗುಜ್ಜೇಗೌಡನಪುರ, ಮೈಸೂರು. ನೋಡಿ, ಈ ಜಾಗ ಇದೆಯಲ್ಲ, ಈ ಜಾಗದಿಂದ ಕಲ್ಲನ್ನು ಎತ್ತಿದ್ದು. ಆಮೇಲೆ ಅಲ್ಲಿಯ ಆ ಭೂಮಿಯ ಮಾಲೀಕರು ಆಲ್ರೆಡಿ ಮಣ್ಣನ್ನು ಹಾಕಿದ್ದಾರೆ ಅದರ ಮೇಲೆ. ಬೇರೆ ಕಲ್ಲನ್ನು ಕೆತ್ತಬಾರ್ದು, ಬೇರೆ ಏನು ಮಾಡಬಾರ್ದು ಅಂಥೇಳಿ. ಈಗ ಅದು ಬಹಳ ಪವಿತ್ರ ಸ್ಥಳವಾಗಿದೆ. ನಿಮಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ರಾಮ ಕಿಷ್ಕಿಂಧೆಗೆ ಬಂದಾಗ ಹನುಮಂತ ಸಿಕ್ಕಿದ್ದು ಕರ್ನಾಟಕದಲ್ಲಿ, ವಾಲಿ ಸುಗ್ರೀವ ಸಿಕ್ಕಿದ್ದು ಕರ್ನಾಟಕದಲ್ಲಿ, ಜಾಂಬವಂತ ಸಿಕ್ಕಿದ್ದು ಕರ್ನಾಟಕದಲ್ಲಿ. ವಾಲಿ ಸುಗ್ರೀವನ ಜೊತೆ ವಾಲಿಯನ್ನು ವಧೆ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ್ದು ಇಲ್ಲೇ, ಅಂಗದ ಇದ್ದದ್ದು ಇಲ್ಲೇ. ಸೊ ಹಾಗಾಗಿ ಇಲ್ಲಿ ಕರ್ನಾಟಕಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ. ಮತ್ತೊಂದು ಕಡೆ ಬೆಳಗಾವಿ ಭಾಗದಲ್ಲಿ ಶಬರಿ ಸಿಕ್ಕಿದ್ಲು ಅಂಥೇಳಿ ಕೆಲವರು ಹೇಳ್ತಾರೆ. ಶಬರಿಮಲೆಯಲ್ಲಿರುವ ಶಬರಿ ಅಲ್ಲ, ಅದು ಕರ್ನಾಟಕದಲ್ಲಿ ಬೆಳಗಾವಿ ಭಾಗದ ಶಬರಿಮಲೆ ಇದೆಯಲ್ಲ, ಅದು ಶಬರಮಲೆ, ನಾಟ್ ಶಬರಿಮಲೆ. ಶಬರಿ ಸಿಕ್ಕಿದ್ದು ಕೂಡ ಕರ್ನಾಟಕದಲ್ಲಿ, ಬೆಳಗಾವಿಯಲ್ಲಿ. ಸೊ ಹಾಗಾಗಿ ಇವತ್ತು ರಾಮನ ಮೂರ್ತಿ ಆಗ್ತಾ ಇರೋದು ಕೂಡ ಕರ್ನಾಟಕದ ಶಿಲೆಯಿಂದ, ಹನುಮಂತನ ಊರಿನಿಂದ. ಗುಜ್ಜೇಗೌಡನಪುರ, ಮೈಸೂರು. ನೋಡಿ, ಎಂಥ ಒಂದು ಅದ್ಭುತವಾದಂಥ ಅವಕಾಶ. ಈಗ ಆ ಭೂಮಿ ಪುಣ್ಯಭೂಮಿ ಆಗಿದೆ. ಅದರ ಕೆಳಗಡೆ 19 ಕ್ವಿಂಟಾಲ್ ತೂಕದ ಕಲ್ಲನ್ನು ಎತ್ತಲಾಗಿತ್ತು. ಆ ನಂತರ ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನು ಹಾಗೆ ಬಿಡೋದಿಲ್ಲ, ಅದನ್ನು ಮುಚ್ಚುತ್ತೇನೆ ಅಂತೇಳಿ ಮಣ್ಣು ಹಾಕಿ ಮುಚ್ಚಲಾಗಿದೆ. ಬೇರೆ ಯಾರು ಕೂಡ ಅಲ್ಲಿಂದ ಕಲ್ಲು ತೆಗೀಬಾರ್ದು ಅನ್ನೋಂಥ ಕಾರಣಕ್ಕಾಗಿ. ಅದು ಆ ಮನೆಯ, ಆ ಜಾಗದ ಒಡೆಯನ ನಿಷ್ಠೆ ರಾಮನಿಗಾಗಿ. ಯಾಕಂದರೆ ಆ ಕಲ್ಲಿನಿಂದ ರಾಮನ ವಿಗ್ರಹ ಮಾತ್ರ ಅಂಥೇಳಿ. ನಂತರ ಅದರಲ್ಲಿ ಉಳಿದ ಕಲ್ಲಲ್ಲಿ ಆಂಜನೇಯನ ವಿಗ್ರಹ ಕೂಡ ಆಗಿದೆ. ಮೊನ್ನೆ ಸಾಧ್ಯವಾದರೆ ಅಲ್ಲಿಂದ ಕಲ್ಲನ್ನು ಎತ್ಕೊಂಡು ಹೋಗ್ತಾ ಇದ್ರು. ಆ ದೃಶ್ಯಾವಳಿಗಳಿದ್ದರೂ ಕೂಡ ಹಾಕಿದೆ ಬಿಟ್ಟು. ಆ ದೊಡ್ಡ ಕಲ್ಲನ್ನು ಯಾವ ರೀತಿ ಎತ್ಕೊಂಡು ಹೋಗ್ತಾ ಇದ್ರು ಅಂಥೇಳಿ ಅಲ್ಲಿ ದೃಶ್ಯ ಇದ್ದರೆ ಮೈಸೂರಿನಿಂದ. ಬನ್ನಿ, ಇದೀಗ ಮೈಸೂರಿನ ಹಾರೋಹಳ್ಳಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನೋದ್, ಆರಂಭದಲ್ಲೇ ನಾವು ಹೇಳ್ತಾ ಇದ್ವಿ, 1 ತಿಂಗಳ ಹಿಂದೆ ಮಾತಾಡುವಾಗ ಹೇಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಕಲ್ಲನ್ನು ತೆಗೆಯುವಂಥ ಪ್ರಯತ್ನಗಳಾಗಬಾರ್ದು ಅಂತೇಳಿ. ಅದರ ಮಾಲೀಕರು ಕೂಡ ಅದನ್ನು ಮುಚ್ಚಿದ್ದಾರೆ ಅಂತ. ಈ ಹಿಂದೆ ಕೂಡ ಹಲವರು ಬಂದು ಆ ಕೃಷ್ಣಶಿಲೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಇಡೀ ಕರ್ನಾಟಕದಲ್ಲಿ 2 ಕಡೆ ಕೃಷ್ಣಶಿಲೆ ಸಿಗುತ್ತೆ. ಒಂದು ಹಾಸನದಲ್ಲಿ ಸಿಗುತ್ತೆ, ಮತ್ತೊಂದು ಮೈಸೂರಲ್ಲಿ ಸಿಗುತ್ತೆ. ಮೈಸೂರಿನ ಕ್ವಾಲಿಟಿ ಮತ್ತೂ ಜಾಸ್ತಿ. ಇವತ್ತು ಗಂಡಕಿ ನದಿಯಿಂದ ಸಾಲಿಗ್ರಾಮದಂತಹ ಶಿಲೆಗಳನ್ನು ತಂದರೂ ಕೂಡ, ನೇಪಾಳದ ಗಂಡಕಿ ನದಿಯಿಂದ ಸಾಲಿಗ್ರಾಮದ ಶಿಲೆಗಳನ್ನು ತಂದರೂ ಕೂಡ ಅದನ್ನು ರಾಮ ರಿಜೆಕ್ಟ್ ಮಾಡ್ದ, ಮೈಸೂರಿನ ಕಲ್ಲನ್ನೇ ಓಕೆ ಅಂದ. ಸೊ ಹಾಗಿರುವಾಗ ಗುಜ್ಜೇಗೌಡನಪುರದಲ್ಲಿ ಜನಗಳು ಏನು ಮಾತಾಡ್ಕೋತಾರೆ, ಏನು ಹೇಳ್ತಾರೆ ಅಂದರೆ, ನೀವು ಓಕೆ, ಅವರು ಆ್ಯಸ್ ಯೂಶುವಲ್ ಮಾತಾಡೋದು ಬೇರೆ, ಬೈಟ್ ಕೊಡೋದು ಬೇರೆ, ಮಾತಾಡೋದು ಬೇರೆ. ಊರ ಜನ ಏನು ಮಾತಾಡ್ತಾರೆ, ಇಲ್ಲಿಂದ ಆಯ್ಕೆ ಆಗಿದೆ, ಈ ಕಲ್ಲಿನಿಂದ ರಾಮ ಆಗಿದ್ದಾನೆ ಅಂತ ಹೇಳಿ. ಯಾಕಂದರೆ ರಾಮ ಪ್ರತಿಯೊಬ್ಬರ ಮನಸ್ಸಲ್ಲಿ ಹೊಕ್ಕಾಗಿ ಉಸಿರಲ್ಲೇ ಇರುವಾಗ ಆ ಊರಿನ, ನಮ್ಮೂರಿನ ರಾಮ ಅಯೋಧ್ಯೆಗಿಂತಲೂ ಭಾಳ ಪವರ್ಫುಲ್ ಆಗಿಬಿಡುತ್ತೆ. ಏನು ಹೇಳ್ತಾರೆ ಜನ, ವಿನೋದ್? ಜಯಪ್ರಕಾಶ್, ಈಗಾಗಲೇ ಒಂದು ರೀತಿ ಸಂಭ್ರಮದ ವಾತಾವರಣ. ಯಾಕೆಂತಂದರೆ ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಸಿಕ್ಕಂತಹ ರಾಮದಾಸ್ ಅವರ ಜಮೀನಲ್ಲಿ ಸಿಕ್ಕಂತಹ ಕಲ್ಲೇನಿದೆ, ಈ ಒಂದು ಕಲ್ಲಿನಿಂದ, ಕೃಷ್ಣಶಿಲೆಯಿಂದ ಈಗಾಗಲೇ ಆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿರುವಂಥದ್ದು. ತಾಲೀಗ ಸದ್ಯ ಹಾರೋಹಳ್ಳಿಯ ರಾಮದಾಸ್ ಅವರ ಜಮೀನಲ್ಲಿದ್ದೇನೆ. ಈ ಚಪ್ರ ಹಾಕಿರುವಂತಹ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಆ ಒಂದು ಬೃಹತ್ ಗಾತ್ರದ ಕೃಷ್ಣಶಿಲೆ ಸಿಕ್ಕಿದ್ದು. ಸೊ ಹೀಗಾಗಿ ಆ ಸಿಕ್ಕಿದ ಸ್ಥಳಕ್ಕೆ ಈಗಾಗಲೇ ಗ್ರಾಮಸ್ಥರು ಚಪ್ರವನ್ನು ಹಾಕಿ ಬೆಳಿಗ್ಗೆ
ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿದ್ದಾರೆ. ಸಂಜೆ ರಾಜಪುರೋಹಿತರು ಬರ್ತಾರೆ. ಸೊ ಹೀಗಾಗಿ ಆ ಒಂದು ಪೂಜೆಗೂ ಮುನ್ನ ಗ್ರಾಮಸ್ಥರು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 2.5 ಎಕರೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಜಮೀನಿನಲ್ಲಿ ಕೃಷಿಗೆ ಯೋಗ್ಯವಲ್ಲದಂತಹ ಜಮೀನು ಇದೆ. ಆ ಕಡೆ ಸಾಕಷ್ಟು ಕಲ್ಲುಗಳು ಸಿಗ್ತಾ ಇತ್ತು ಅಂತೇಳಿ ಏನೋ ಶ್ರೀನಿವಾಸ್ ಎಂಬುವರಿಗೆ ಈ ಒಂದು ಕಲ್ಲನ್ನು ತೆಗೆದುಕೊಡಬೇಕು ಅಂತೇಳಿ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಬೃಹತ್ ಗಾತ್ರದ ಕೃಷ್ಣಶಿಲೆ ಸಿಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಯೋಧ್ಯೆಯಿಂದ ಅವ್ರಿಗೂ ಕೂಡ ಒಂದು ರಾಮನ ಮೂರ್ತಿಗೆ ಕಲ್ಲು ಬೇಕು ಅಂತೇಳಿ ಒಂದು ಕಾಲ್ ಬರುತ್ತೆ. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಲ್ಲನ್ನು ತೋರಿಸೋ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲವೂ ಕೂಡ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರೆ. ಅದಾದ ನಂತರದಲ್ಲಿ ಈ ಒಂದು ಕಲ್ಲನ್ನು ಆಯ್ಕೆ ಮಾಡ್ತಾರೆ. ಭಾಳ ಪ್ರಮುಖವಾಗಿ ಏನೋ ಬೆಂಗಳೂರಿನ GL ಭಟ್ ಅವರು ಇರ್ಬೋದು ಮತ್ತು ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಇಲ್ಲಿ ಸಿಕ್ಕಿರುವಂತಹ ಅದೇ ಕಲ್ಲಿನಿಂದ. ಒಂದ್ ನಿಮಿಷ ಎಸ್ ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ ಕಲ್ಲು ಒಂದು ಕಡೆ ಪೂಜೆ ನೋಡಿ. ಇದು ಅವತ್ತು ಕಲ್ಲನ್ನು ಎತ್ತಿದ್ದು 19 ಕ್ವಿಂಟಾಲ್ ತೂಕದ ಕಲ್ಲು ನೋಡಿ. ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ದೃಶ್ಯಾವಳಿ. ಇಲ್ಲಿರುವಂಥ ದೃಶ್ಯಾವಳಿ ಇವತ್ತಿನ ದೃಶ್ಯಾವಳಿ. ಇಲ್ಲಿರುವಂಥದ್ದು ಇದೆಯಲ್ಲ, ಅವತ್ತು ಆ ಕಲ್ಲನ್ನು ಎತ್ಕೊಂಡು ಹೋಗಿದ್ದು. ಆವತ್ತಿನ ದಿನ ಯಾರಿಗೂ ಗೊತ್ತಿರಲಿಲ್ಲ ಅದು ರಾಮಶಿಲೆ ಆಗುತ್ತೆ ಅಂತೇಳಿ. ಕೃಷ್ಣಶಿಲೆಯಲ್ಲಿ ರಾಮಶಿಲೆ, ಒನ್ ಆಫ್ ದ ಫೈನೆಸ್ಟ್ ಕ್ವಾಲಿಟಿ ಕಲ್ಲದು ನೋಡಿ. ಈ ಕಲ್ಲು ಇದು ಹಳೆ ವಿಡಿಯೋ, ಅವತ್ತು ತಗೊಂಡೋಗಿದ್ದು. ಈಗ ಅದರಲ್ಲಿ ರಾಮನ ವಿಗ್ರಹ ರೆಡಿಯಾಗಿದೆ. 51 ಇಂಚಿನ ರಾಮನ ವಿಗ್ರಹ ರೆಡಿಯಾಗಿದೆ ನೋಡಿ. ಅವತ್ತು ಕಲ್ಲೆತ್ತಿದ್ದು. ಆ ಕಲ್ಲೆತ್ತಿದ ನಂತರ ಒಂದು 10-20 ಅಡಿಗೆ ಹೋಗಿದೆ ಅದು. 10-20 ಅಡಿಯಿಂದ ಆ ಕಲ್ಲನ್ನು ಎತ್ತಿರುವಂಥದ್ದು. ಅಲ್ಲಿ ಅದರ ಮಾಲೀಕರು, ಅವರ ಹೆಸರು ಕೂಡ ರಾಮ ಅಂತ ಬರುತ್ತೆ. ಅವರೇನು ಮಾಡಿದ್ದಾರೆ, ಯಾವ ರಾಮನಿಗಾಗಿ ಈ ಶಿಲೆಯನ್ನು ಎತ್ತಲಾಗಿದೆಯೋ ಅಲ್ಲಿಂದ ಒಂದೇ ಚೂರು ಕಲ್ಲು ಹೋಗಬಾರ್ದು, ಒಂದು ಚೂರು ಕಲ್ಲು ಬೇರೆ ಕಡೆ ಹೋಗಬಾರ್ದು ಅಂತೇಳಿ ಆ ಜಾಗವನ್ನು ಮಣ್ಣಿನಿಂದ ಮುಚ್ಚಿದ್ದಾರೆ, ಕಂಪ್ಲೀಟ್ ಮುಚ್ಚಿದ್ದಾರೆ. ಓಕೆ ನೋಡಿ, ಈ ಕಲ್ಲನ್ನು ಎತ್ತಿರೋದು. ಆ ಜಾಗ ಮಣ್ಣಲ್ಲಿ ಮುಚ್ಚಿರುವ ಜಾಗ ಹಾರೋಹಳ್ಳಿ, ಆ ಮೈಸೂರಿನ ಜಮೀನೇನಿದೆ, ಈಗ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಆ ಭೂಮಿಗೆ ಪೂಜೆ ಮಾಡ್ತಾ ಇದ್ದಾರೆ. ಕಲ್ಲೇನು ನಿಮಗೆ ಕಾಣಕ್ಕೆ ಸಿಗಲ್ಲ. ಆ ಫ್ಯಾಂಟಾಸ್ಟಿಕ್ ಕೆಲಸ ಮಾಡಿರುವಂಥದ್ದು. ಆ ಕಲ್ಲು ಎತ್ಕೊಂಡು ಹೋಗೋದು ಭಾಳ ಕಿರಿಕಿರಿ ಆಗಿಬಿಡ್ತಾ ಇತ್ತು ಅಲ್ವಾ. ಒಂದು ಕಲ್ಲು ಹೊಡೆಯೋದು, ಕಲ್ಲು ಎತ್ಕೊಂಡು ಹೋಗೋದು, ರಾಮನ ಕಲ್ಲು ಅಂತ ಹೇಳೋದು, ಅದನ್ನು ಮಾರಾಟ ಮಾಡೋದು, ಹಿಂಗೆಲ್ಲ ಆಗ್ತಿತ್ತು. ಈಗ ನೋಡಿ ಅಲ್ಲಿ ಪೂಜೆ ಆಗ್ತಾ ಇದೆ. ಇದು ಅವತ್ತು ಕಲ್ಲು ತಗೊಂಡೋಗಿದ್ದು. ಈಗ ನೋಡಿ ಕಂಪ್ಲೀಟ್ ಮಣ್ಣಿಂದ ಮುಚ್ಚಿದ್ದಾರೆ. ಸಾಧಾರಣವಾಗಿ ಒಂದು 10 ಲೋಡ್ ಏನು ಬೇಕಾಗಿದ್ದಿರ್ಬೋದು. ಯಾಕಂದರೆ ನಿಮಗೆ ಒಂದು 19 ಕ್ವಿಂಟಾಲ್ ಇರುವಂಥ ಒಂದು ಏಕಶಿಲೆ, ಅದನ್ನು ನೀವು ಅಗೆಯಬೇಕು ಅಂತಂದರೆ ಎಷ್ಟು ಅಗಲವಾಗಿ ನೀವು ಅದನ್ನು ಅಗೆದಿರ್ಬೋದು. ಆ ಎಲ್ಲ ಜಾಗದಕ್ಕೆ ಮತ್ತೆ ಮಣ್ಣು ಮುಚ್ಚಬೇಕು ಅಂತಂದರೆ ಒಂದು 10-25 ಲಾರಿ ಮಣ್ಣಾದರೂ ಬೇಕಾಗಿದ್ದಿರ್ಬೋದು. ಅವರ ಜಮೀನಿನಲ್ಲಿ ಇತ್ತೇನೋ ಗೊತ್ತಿಲ್ಲ. ಇವತ್ತು ಆ ಥರ ಇದೆ ನೋಡಿ, ಕಂಪ್ಲೀಟ್ ಕವರ್. ನಿಮಗೆ ಕಲ್ಲು ಸಿಗಲ್ಲ ಕಾಣೋಕ್ಕೆ. ಅದು ಬಹುಶಃ ಕೆಲವೆಲ್ಲ ಇದೆಯಲ್ಲ ರಾಮನೇ ಆಯ್ಕೆ ಮಾಡಿರ್ತಾನೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ನರೇಂದ್ರ ಮೋದಿಯವರ ಕೈಯಿಂದ ಪ್ರತಿಷ್ಠಾಪನೆ, ಅಂದರೆ ನರೇಂದ್ರ ಮೋದಿಯವರ ಕೈಯಿಂದ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಅದೊಂದು. ಆನಂತರ ಅಡ್ವಾಣಿಯವರೊಂದು ಮಾತನ್ನು ಹೇಳಿದರು ನೋಡಿ, ನಾನು ಕೇವಲ ಸಾರಥಿ ಆಗಿದ್ದೆ. ಹೌದು, ಅದು ರಾಮನ ಆಜ್ಞೆ ಆಗಿರ್ಬೋದು. ಈಗ ಕಲ್ಲು ಮೈಸೂರಿನಲ್ಲೇ ಬರಬೇಕು. ಯಾಕೆ ಮೈಸೂರು, ರಾಜಸ್ಥಾನದಲ್ಲಿ ಕಲ್ಲಿಲ್ವಾ? ಎಂತೆಂಥ ಕಲ್ಲುಗಳಿದೆ. ಆಮೇಲೆ ಅದರ ಕೆಳಗಡೆ ಒಂದು 15 ಕ್ವಿಂಟಾಲ್ ಗ್ರಾನೈಟ್ ಹಾಕಿದ್ದಾರೆ. ಈ ರಾಮನ ಮಂದಿರ ಇದೆಯಲ್ಲ, ಅದರ ಕೆಳಗಡೆ 15 ಕ್ವಿಂಟಾಲ್ ಗ್ರಾನೈಟ್ ಹಾಕಿದ್ದಾರೆ. ಅದರಲ್ಲಿ 11 ಕ್ವಿಂಟಾಲ್ ಗ್ರಾನೈಟ್ ಇದೆಯಲ್ಲ, 11 ಕ್ವಿಂಟಾಲ್ ಸಮಥಿಂಗ್ ಕ್ವಿಂಟಾಲ್ ಗ್ರಾನೈಟ್ ನಮ್ಮ ಚಿಕ್ಕಬಳ್ಳಾಪುರದ ಗ್ರಾನೈಟ್. ಭೂಮಿಯ ಒಳಗೆ ರಾಮನ ಇಡೀ ಮಂದಿರವನ್ನು ಎತ್ತಿ ಹಿಡಿದಿರೋದು ನಮ್ಮ ಕರ್ನಾಟಕದ ಗ್ರಾನೈಟ್. ಆ ನಂತರ ಪಾಣಿಪೀಠ ನಿನ್ನೆ ನಾವು ತೋರಿಸಿದ್ವಿ. ಪಾಣಿಪೀಠದ ಮೇಲೆ 51 ಇಂಚಿನ ಬಾಲರಾಮ ಹೇಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನಾವು ತೋರಿಸ್ತಾ ಇದೀವಲ್ವಾ, ಬಿಲ್ಲು ಅದೆಲ್ಲ ಇರಲ್ಲ ರಾಮನ ಹತ್ರ. 5 ವರ್ಷದ ಮಗು ಹೇಗಿರುತ್ತೆ, 51 ಇಂಚು ಅಂತಂದರೆ ತಿರುಪತಿಗೆ ಹೋಗಿರ್ತೀರಲ್ವ ನೀವು. ತಿರುಪತಿಗೆ ಹೋದಾಗ ನೀವು ಒಂದು 8, 9, 10 ಅಡಿಯ ತಿರುಪತಿಯನ್ನು ನೋಡ್ತೀವಿ. ತಿರುಪತಿ ವಿಗ್ರಹ ನೋಡ್ತೀರ, ಅದು 10 ಅಡಿ ಇರುತ್ತೆ. ಇದು 51 ಇಂಚು. ಎಷ್ಟು ದೊಡ್ಡದಿರ್ಬೋದು ಗೊತ್ತಾ? ಶಬರಿಮಲೆಗೆ ಹೋದವ್ರಿಗೆ ಒಂದು ಐಡಿಯಾ ಬರುತ್ತೆ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ನೋಡಿದವರಿಗೆ ಅದೊಂದು ಇಷ್ಟಿರ್ಬೋದು ನೋಡಿ, ಇಷ್ಟಿರ್ಬೋದು 51 ಇಂಚು ನೋಡಿ. ಈ ಒಂದು ಬೆರಳಿದೆಯಲ್ಲ, ಈ ಕೈ ಇದೆಯಲ್ಲ, ಇದು 5 ಇಂಚು, ಇದು ಲೆಕ್ಕ ಹಾಕಿ. ಈ ಒಂದು ಇಷ್ಟುದ ಬೆರಳೇನಿದೆ ಅದರ 10 ಪಟ್ಟು ಇಷ್ಟು ಬರ್ಬೋದು. ಆಮೇಲೆ ಬಾಲರಾಮ. ಯಾಕೆ ಬಾಲರಾಮ ಅಂತಂದರೆ ಇಲ್ಲಿ ರಾಮ ಹುಟ್ಟಿದ್ದಾನೆ, ಇಲ್ಲೇ ಹುಟ್ಟಿದ್ದು. ಆ ಕಾರಣಕ್ಕಾಗಿ ಸರಯೂ ನದಿ ತೀರದಲ್ಲಿ
ತುಂಬ ಕಥೆಗಳಿದೆ, ತುಂಬ ಕಥೆಗಳಿದೆ. ಅಲ್ಲಿ ಕಾಲರಾಮ್ ಅದು ಆ ದೇವಸ್ಥಾನವನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಬಾಬರ್ ಕಾಲದಲ್ಲಿ ಅಲ್ಲಿ ಅವರು ಆ ವಿಗ್ರಹವನ್ನು ತಗೊಂಡೋಗಿ ಸರಯೂ ನದಿಯಲ್ಲಿ ಹಾಕಿಬಿಡ್ತಾರೆ. ವಿಗ್ರಹವನ್ನು ಎತ್ಕೊಂಡೋಗಿ ಸರಯೂ ನದಿಯಲ್ಲಿ ಹಾಕ್ತಾರೆ. ಒಂದು 200-300 ವರ್ಷಗಳ ನಂತರ ಸನ್ಯಾಸಿಯೊಬ್ಬರಿಗೆ ಅದು ಕಂಡು ಅದನ್ನು ಅಲ್ಲಿಂದ ಎತ್ಕೊಂಡ್ಬಂದು ಕಾಲರಾಮ ಅಂತೇಳಿ ಅಲ್ಲೊಂದು ದೇವಸ್ಥಾನ ಮಾಡ್ತಾರೆ. ಯಾಕೆ ಕಾಲರಾಮ ಅಂತಂದರೆ ಉತ್ತರ ಭಾರತದ ಯಾವುದೇ ದೇವಸ್ಥಾನಗಳಿಗೆ ನೀವು ಹೋದರೂ ಕೂಡ ಅಲ್ಲಿ ಅಮೃತಶಿಲೆಯಲ್ಲಿ ವಿಗ್ರಹಗಳಿರೋದು. ಈಗ ನೀವು ಇಸ್ಕಾನ್ಗೆ ಹೋಗ್ತಿರಲ್ಲ, ಅದು ಉತ್ತರದ ಕಾನ್ಸೆಪ್ಟ್, ಅಂದರೆ ನಾರ್ತ್ನ ಕಾನ್ಸೆಪ್ಟ್. ನಿಮಗೆ ಅಲ್ಲೆಲ್ಲ ಅಮೃತಶಿಲೆ ವೈಟ್ ಕಲರ್. ಈ ಅಯೋಧ್ಯೆ ರಾಮ ಇದ್ನಲ್ಲ ಮೊದಲಿದ್ದದ್ದು, ಅದು ಬ್ಲ್ಯಾಕ್ ಕಲರಲ್ಲಿ ಇತ್ತಂತೆ. ಹಾಗಾಗಿ ಅದನ್ನು ತಗೊಂಡೋಗಿ ಕಾಲರಾಮ ಮಂದಿರ ಅಂತ ಈಗಲೂ ಇದೆ, ಕಾಲರಾಮ ಮಂದಿರ ಅಂತ ಹೇಳಿ. ಸೊ ಹಾಗಿರುವಾಗ ಈಗ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಇದೆಯಲ್ಲ, ಈಗ ಪ್ರತಿಷ್ಠಾಪನೆ ಮಾಡ್ತಾ ಇರುವಂಥದ್ದು ಕೂಡ ಕೃಷ್ಣಶಿಲೆಯಲ್ಲೇ ಆಗಿರುವಂಥದ್ದು. 51 ಇಂಚ್ ಇರುತ್ತೆ. ಬಾಲರಾಮ ಹೇಗಿರ್ತಾನೆ ಗೊತ್ತಿಲ್ಲ ನಮಗೆ. ನಾವು ಬಾಲಕೃಷ್ಣ ನೋಡಿದ್ದೀವಿ, ಕೃಷ್ಣನ ಲೀಲೆಗಳ ಅನೇಕ ಸ್ಟೋರಿಗಳಿದೆ, ಆಯಿತಾ. ಆದರೆ ನಾವು ರಾಮನನ್ನು ನೋಡಿದ್ದು ಹೇಗೆ? ಕೋದಂಡರಾಮ. ಕೆಲವರಿಗೆ ಮೂಲದೇವರು ಕೋದಂಡರಾಮ, ನೋಡಿ ಅಲ್ಲಿರೋ ಫೋಟೋ ಕೋದಂಡರಾಮ. ಆಮೇಲೆ ಸೀತಾರಾಮ ಕಲ್ಯಾಣ, ಆ ಸಂದರ್ಭದ ರಾಮ. ಆಮೇಲೆ ರಾವಣನ ಜೊತೆ ಸೆಣಸಾಡಿದಂಥ ರಾಮ. ಆಮೇಲೆ ಏನು ಚಿನ್ನದ ಜಿಂಕೆಯನ್ನು ಬೇಟೆಯಾಡ್ತಾ ಇರುವಂಥ ರಾಮ. ಈ ರೀತಿ ನಾವು ವಾಲಿಯ ಜೊತೆ ಹೋರಾಡ್ತಾ ಇರುವಂಥ ರಾಮ. ಅಂದರೆ ಯೌವನದ ರಾಮವನ್ನು ಮಾತ್ರ ನೋಡಿದ್ದು, ಮದುವೆ ಆಗಿ ಮಹಾರಾಜ ರಾಮನನ್ನು ನೋಡಿದ್ದು. ಬಾಲರಾಮನನ್ನು ನೋಡಿದ ಕಥೆಗಳು ಭಾಳ ಕಡಿಮೆ. ಆದರೆ ಇಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗುವುದು ನೆನಪಿಟ್ಕೊಳ್ಳಿ. ಕೇವಲ 51 ಇಂಚು ಎತ್ತರದ ಬಾಲರಾಮನ ವಿಗ್ರಹ. ನರೇಂದ್ರ ಮೋದಿಯವರು ಉದ್ಘಾಟನೆ ದಿವಸ ಆ ಬಾಲರಾಮನ ವಿಗ್ರಹವನ್ನು ತಗೊಂಬರ್ತಾರೆ. ಹೀಗೆ ತಗೊಂಬಂದಾಗ ಆ ಬಾಲರಾಮನ ಕಣ್ಣುಗಳಿಗೆ ಒಂದು ಪಟ್ಟಿಯನ್ನು ಕಟ್ಟಲಾಗಿರುತ್ತೆ. ವೀಕ್ಷಕರೇ, ಒಂದು ಪಟ್ಟಿ ಕಟ್ಟಲಾಗಿರುತ್ತೆ. ಇದರ ಮೇಲೆ ಏನು ರಾಮನನ್ನು ಇರಿಸಿದ ನಂತರ ಆ ಪಟ್ಟಿಯನ್ನು ತೆಗೆಯಲಾಗುತ್ತೆ. ಆಗ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ರಾಮನ ಮೂರ್ತಿ ಇರುತ್ತೆ, ಅದಾದ ನಂತರ ದೊಡ್ಡ ಯಜ್ಞ ನಡೀತಾ ಇರುತ್ತೆ. ಅದರ ಮುಂದೆ ಒಂದು ಪುಟ್ಟ ಬಾಲಕ ಇರ್ತಾನೆ. ವೀಕ್ಷಕರೇ, ಇದು ನೆನಪಿಟ್ಕೊಳ್ಳಿ, ಒಬ್ಬ ಬಾಲಕ ಇರ್ತಾನೆ. ಬಾಲಕನ ಹಿಂದೆ ನರೇಂದ್ರ ಮೋದಿ ಅವರು ಇರ್ತಾರೆ. ಇದು ಈಗಿರುವಂಥ ಮಾಹಿತಿ. ಕೊನೆಗಳಿಗೆ ಇಲ್ಲಿ ಏನು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಈಗಿರೋ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಎಸ್.